ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಟೈಟಲ್ ತಮ್ಮನೇಲಿ ನೋಡಂತೂ ಕಂಡು ಹಿಡ್ದಿರ್ತೀರಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತೆ ಅಂತಂತೇಳಿ. ಯಾಕಂತ ಹೇಳ್ರಿ, ಒಂದು ಹಿಸ್ಟ್ರಿ ಬುಕ್ ಆಫ್ ರೆಕಾರ್ಡ್ಸ್ ಒಳಗೆ ಬರೆದಿಟ್ಟಂಥ ಚಾಪ್ಟರ್ ವಾಪಸ್ ರಿಪೀಟ್ ಆಗತ್ತೈತಿ. ಯಾಕಂತಂದ್ರೆ ಫೈನಲಿ ದಾಂಡೇಲಿಗೆ ಟ್ರೈನ್ ಸರ್ವಿಸಸ್ ಸ್ಟಾರ್ಟ್ ಆಗತ್ತೈತಿ ರೀ. ದಾಂಡೇಲಿ ಅಂತೇಳಿ ಕೇಳಿದ್ರೆ ಹೌದ್ರಿ, ದಾಂಡೇಲಿಗೆ ನೀವು ಅನ್ಕೋತಿರ್ಬೋದು ಈಗೇನಾರ ಆತನಪ್ಪ ಇದು ಯಾವ ಗ್ಯಾಪ್ನಾಗ ಆತ ರೈಲ್ವೆ ಸ್ಟೇಷನ್ ಅಂತೇಳಿ ಅನ್ಕೋತಿರ್ಬೋದು. ಬಟ್ ನಾನು ನಿಮ್ಗೆ ಹೇರ 1900ದಿಂದ ಇಲ್ಲೇ ಟ್ರೈನ್ ರನ್ ಆಗತ್ತೈತಿ ರೀ. ಯಾವಾಗ ರನ್ ಆಯ್ತು ಎಲ್ಲ ಹಿಸ್ಟ್ರಿ ನಾವು ಆಮೇಲೆ ಮಾತಾಡೋಂಥ. ಬಟ್ ಇವತ್ತು ಇವೆಂಟ್ ಐತಿ, ದಾಂಡೇಲಿದಿಂದ ಅಳ್ನಾವರಿಗೆ ಹೊಸ ಟ್ರೈನ್ ರೀ. ಹೌದ್ರಿ, ಡೆಮೋ ಟ್ರೈನ್ ಸರ್ವಿಸಸ್ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರು ಸ್ಟಾರ್ಟ್ ಮಾಡತ್ತಾರ. ಇದರ ಇನಾಗ್ರೇಷನ್ನು ಇವತ್ತು ಶ್ರೀ MOS ಸರ್, ಯಾರು ಹೇಳ್ರಿ, ಮಿನಿಸ್ಟರ್ ಆಫ್ ಸ್ಟೇಟ್ ರೈಲ್ವೇಸ್ ಶ್ರೀ ವಿ ಸೋಮಣ್ಣ ಸರ್, ಮತ್ತು ಇಲ್ಲಿ ಲೋಕಲ್ ಡಿಸ್ಟಿಕ್ MP ಆದವ್ರಂಥವ್ರು, ಉತ್ತರ ಕನ್ನಡ MP ಆದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಇದಕ್ಕೆ ಇನಾಗ್ರೇಷನ್ ಕೊಡಕ್ಕೆ ಬರತ್ತಾರ ದಾಂಡೇಲಿಯಿಂದ ಅಳ್ನಾವರ ಹೊಸ ಟ್ರೈನಿಗೆ. ಸೊ ಅದನ್ನು ಕವರ್ ಮಾಡೋಕ್ಕೆ ನಾನು ಬಂದೀನಿ. ಎಲ್ಲೆಲ್ಲೋ ಹೋಗಿ ಕಾಶ್ಮೀರ ಮತ್ತು ನಿಮಗೆ ಅಸ್ಸಾಮಿಗೆ ಹೋಗಿ ಹೊಸ ಇನಾಗ್ರೇಷನ್ ಇವೆಂಟ್ಸ್ ತೋರಿಸೀನಿ. ನಮ್ಮ ಕರ್ನಾಟಕದಾಗ ಹೊಸ ಇವೆಂಟ್ ಆದ್ರೆ ಅದನ್ನು ತೋರಿಸಲು ಇರೋಕ್ಕಾಗತ್ತೇನು ರೀ. ಸೊ ಫೈನಲಿ ನಾನು ಕಾಶ್ಮೀರದಿಂದ ಬಂದು ಲ್ಯಾಂಡ್ ಆಗೀನಿ ನಮ್ಮ ಎಲ್ಲಿಗೆ ಹೇಳ್ರಿ, ಕರುನಾಡಿಗೆ ನಿಮ್ಗೆ ಹೊಸ ವಿಡಿಯೋ ತೋರ್ಸಕ್ಕೆ. ಸೊ ಇದೇ ನೋಡತ್ತಿರಲ್ಲ, ಇದು ಗೌಟನ್ ಏರಿಯಾ ಅಂತಾರೆ. ಇದು ದಾಂಡೇಲಿದ ಅಂಬೇವಾಡಿ ಒಳಗೆ ಬರುತ್ತೆ. ಸೊ ಮೊದಲು ಇದೇನು ಟ್ರೈನ್ ಇತ್ತಲ್ಲ, ಈ ರೈಲ್ವೆ ಸ್ಟೇಷನದ ಹೆಸರು ಅಂಬೇವಾಡಿ ಅಂತೇಳಿತ್ತು. ಧಾರವಾಡದಿಂದ ಅಂಬೇವಾಡಿ ಪ್ಯಾಸೆಂಜರ್ ಟ್ರೈನು ರನ್ ಆಗ್ತಿತ್ತು. ಸೊ ಮೊದಲು ಇದ್ರ ಸ್ಟೇಷನ್ ನೇಮ್ ಅಂಬೇವಾಡಿ, ಚೇಂಜ್ ಟು ದಾಂಡೇಲಿ. ಸೊ ನಾನೀಗ ಬಸ್ ಸ್ಟ್ಯಾಂಡಿಂದ ಬಂದೆ ರೀ. ಶಿವಾಜಿ ಸರ್ಕಲ್ ಅಂತ ಐತೆ, ಅಲ್ಲಿಂದ ಬಂದೆ. 20 ರೂಪಾಯಿ ಆಟೋದಾಗ ತೊಗೊಂಡ್ರೆ. ನೀವು ಬರ್ತೀರ ಅಂತಂದ್ರೆ ಬಸ್ಸು ಬರ್ತಾವೆ. ಇಲ್ಲಿ ಬಸ್ ಸ್ಟ್ಯಾಂಡ್ದಿಂದ ಗೌಟನ್ ಅಂಬೇವಾಡಿಗೆ ಯಾವ ಬಸ್ ಹೋಗೋ ಅಂತ ಕೇರ ನಿಮ್ಗೆ ಅವರ ಹೇಳ್ತಾರೆ. ನೀವು ಹತ್ಕೊಂಡು ರೈಲ್ವೆ ಸ್ಟೇಷನ್ಗೂ ಬರ್ಬೋದು. 10 ರಿಂದ 15 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ನೋಡ್ರಿ, ಇಲ್ಲೇ ದಾಂಡೇಲಿ ಎಲ್ಲೈತೆ ಅಂಥೇಳಿ ನೀವು ಕೇರ, ಉತ್ತರ ಕನ್ನಡ ಡಿಸ್ಟಿಕ್ ಹಳೆಯಾಳ ತಾಲೂಕಿನೊಳಗೆ ಬರುವಂತಹ ದಾಂಡೇಲಿ ಟೂರಿಸಮ್ ಪರ್ಪಸಿಗೆ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ. ಈಗಂತೂ ರೀಸೆಂಟಾಗಿ 2-3 ವರ್ಷದಿಂದ ಭಾಳ ಟ್ರೆಂಡಿಂಗ್ ಅಂದ್ರೆ ಟ್ರೆಂಡಿಂಗ್. ಯಾಕಂತಂದರೆ ಯಾವಾಗಾರ ನೀವು ಮಳೆಗಾಲದಾಗ ನಮ್ಮ ಕರ್ನಾಟಕದಾಗ ಡೆಸ್ಟಿನೇಷನ್ಗೆ ಬರಬೇಕು, ಎಲ್ಲರ ರಿವರ್ ರಾಫ್ಟಿಂಗು ಮತ್ತು ಮಸ್ತ್ ಫಾರೆಸ್ಟ್ ವೈಬ್ಸ್ ತೊಳಕ್ಕೆ ಎಲ್ಲರೂ ಇಲ್ಲೇ ಟ್ರೆಕ್ಕಿಂಗ್ ರೆಸಾರ್ಟ್ ವೈಬ್ಸ್ ತೊಳಕ್ಕೆ ಬರ್ತಿದ್ರಿ. ಅದೇ ಫೇಮಸ್ ದಾಂಡೇಲಿಗೆ. ನಾನು ಫೈನಲಿ ರೈಲ್ ನೆಟ್ವರ್ಕ್ ಸ್ಟಾರ್ಟ್ ಆಗೈತೆ ರೀ. ಮೊದಲು ಇತ್ತು, ಬಟ್ ವಾಪಸ್ ಕೋವಿಡ್ ಇತ್ತು, ಈಗ ಪೋಸ್ಟ್ ಕೋವಿಡ್ ಸ್ಟಾರ್ಟ್ ಮಾಡ್ಯಾರ. ಸೊ ಅದ್ರ ಇವೆಂಟದ್ದು ಇಲ್ಲೆಲ್ಲ ನಡತೈತಿ. ಸೊ ಇವೆಂಟ್ನೆಲ್ಲ ಬಿಟ್ಟು ನಾವು ರೈಲ್ವೆ ಸ್ಟೇಷನಿಗೆ ಬರೋಣ ಅಂತೀಗ. ನೋಡ್ರಿಲ್ಲ, ಇದು ರೈಲ್ವೆ ಸ್ಟೇಷನದ್ದು ಮೇನ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಆಪ್ರೇಷನಲ್ ಎಲ್ಲ ಆಗುತ್ತೆ. ಅನೌನ್ಸ್ಮೆಂಟೂ ಇಲ್ಲೇ ರೈಲ್ವೆ ಸ್ಟೇಷನ್ ಒಳಗೆ ಆಗತ್ತಿತ್ತು. ಇದೇನು ನೋಡತ್ತಿರಲ್ಲ, ದಾಂಡೇಲಿ ಬಂದ್ಬಿಟ್ಟು ಒಂದು ಟರ್ಮಿನಲ್ ರೈಲ್ವೆ ಸ್ಟೇಷನ್ ರೀ. ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಇಲ್ಲಿ ಸ್ಟಾಪ್ ಅಂತ ಹೇಳಿ ಹಾಕ್ಯಾರಲ್ಲ, ಇಲ್ಲೇ ರೈಲ್ವೆ ಲೈನ್ ಎಂಡ್ ಆಗುತ್ತೆ. ಅಲ್ಲಿಂದ ಮುಂದೆ ರೋಡ್ ಸ್ಟಾರ್ಟ್ ಆಗುತ್ತೆ. ದಾಂಡೇಲಿಗೆ ಎಲ್ಲಿಗೆ ರೈಲ್ವೆ ಲೈನ್ ಕೊಡುತ್ತಂತಂದ್ರೆ ಅಳ್ನಾವರಿಗೆ ಏನು ಹೋಗತ್ತಲ್ಲ, 26 ಕಿಲೋಮೀಟ್ರದ ರೈಲ್ವೆ ಲೈನ್ ಇದು ಸ್ಟ್ರೆಚ್ ಐತ್ರಿ. ಸೊ ಅದೇ 26 ಕಿಲೋಮೀಟ್ರಿಗೆ ನಾನು ಡೆಮೋ ಸರ್ವಿಸಸ್ಗಳು ಸ್ಟಾರ್ಟ್ ಆಗ್ಯಾವ. ಬರೀ 26 ಕಿಲೋಮೀಟ್ರಿಗೆ 1 ಅವರ್ ಟ್ರೈನ್ ಜರ್ನಿ. ಎಲ್ಲಿ ಹೇಳ್ರಿ, ಪೂರ ಪ್ಯೂರ್ ಫಾರೆಸ್ಟ್ ಏರಿಯಾ ಒಳಗೆ. ಸೊ ದಾಂಡೇಲಿ ಇದೆ ರೈಲ್ವೆ ಸ್ಟೇಷನ್ ಇದೆ. ಇದೇ ಎಂಟ್ರೆನ್ಸ್ ಏರಿಯಾ ರೀ. ಎಂಟ್ರ್ ಆಗೋಣ ಅಂತೀಗ. ಸೊ ಎಂಟ್ರ್ ಆಗ್ಬಿಡ್ಕ ನಿಮಗಿಲ್ಲೇ ಹೆಲ್ಪ್ ಬೂತ್ ಐತಿ, ಟಿಕೆಟ್ ಕೌಂಟ್ರಿ ಲೆಫ್ಟಿಗೆ ನೋಡಕ್ಕೆ ಸಿಕ್ಕರೆ ಇಲ್ಲೇ ರೈಟ್ ಸೈಡಿಗೆ ನಿಮ್ಗೆ ದಾಂಡೇಲಿಯಿಂದ ನೀವು ಎಲ್ಲಿಗೆಲ್ಲ ಟ್ರಾವೆಲ್ ಮಾಡ್ಬೋದಲ್ಲ ಅದನ್ನೆಲ್ಲ ಬೋರ್ಡ್ ಹಾಕ್ಯಾರಿ. ಸೊ ನೋಡ್ಬೋದಾ, ಅಳ್ನಾವರದಿಂದ ಹಿಡ್ಕೊಂಡು ವಾಸ್ಕೋ ಡಿ ಗಾಮಾ ಮಠ ಎಲ್ಲ ಫೇರ್ ಲಿಸ್ಟ್ ಐತಿ. ನೀವು ಇದನ್ನು ಫೋಟೋ ಹೊಡ್ಕೊಂಡು ನೋಡ್ಬೋದು. ಸೊ ಈ ರೈಲ್ವೆ ಸ್ಟೇಷನ್ ಒಳಗೆ ನಿಮ್ಗೆ ವೇಟಿಂಗ್ ರೂಮ್ನು ಮಾಡ್ಯಾರ, ಒಂದು ಸಣ್ಣ ವೇಟಿಂಗ್ ರೂಮ್. ಪೂರ್ತಿ ಊರೊಳಗೆ ಬಿಸಿಲು ಟೈಪ್ ಅನ್ನಿಸ್ತ್ರಿ. ಬಟ್ ಇಲ್ಲಿ ಬಂದು ಕೊಡ್ಕ ಇಷ್ಟು ತಂಪು ಅನ್ಸತ್ತ ಹೇಳ್ರಿ. ಎಕ್ಸ್ಪ್ರೆಸ್ ಮಾಡೋಕೆ ಆಗೋದು ನಮಗೆ. ಸೋನುಬಾಯ್ ಯಾರನ್ನ ಕೇಳಂಬರಿ, ಇವತ್ತು ನಮ್ಮ ಜೊತೆ ಸೋನುಬಾಯ್ ಅದಾರ. ಅಣ್ಣ, ಪೂರ್ತಿ ಊರಲ್ಲಿ ನೀವು ಸುತ್ತಾಡಿದ್ರಿ, ಅಲ್ಲಿ ಫೀಲ್ ಹೆಂಗಿತ್ತು, ಈ ಸ್ಟೇಷನಲ್ಲಿ ಫೀಲ್ ಹೆಂಗಿದೆ ಬ್ರೋ? ಆ್ಯಕ್ಚುಲಿ ಮಾತಾಡೋಕೆ ಹೋದರೆ ಇಲ್ಲಿ ಸ್ವಲ್ಪ ಚಿಲ್ ಆಗಿದೆ ಆ್ಯಕ್ಚುಲಿ. ಲೈಕ್ ನಾವು ಅಲ್ಲಿಂದ ಮೇನ್ ಸರ್ಕಲ್ ಹತ್ರ ಇಲ್ರಿ ಬಸ್ಸಲ್ಲಿ. ಸೊ ಅಲ್ಲಿ ಸ್ವಲ್ಪ ಫುಲ್ ಹ್ಯೂಮಿಡಿಟಿ ಸ್ವಲ್ಪ ನಂಗೆ ಜಾಸ್ತಿ ಫೀಲ್ ಆಗ್ತಿತ್ತು. ಸೊ ಯಾಕಂದರೆ ನನ್ನ ಬೆಂಗಳೂರು ಕ್ಲೈಮೇಟ್ ಸೆಟ್ಟು, ನಿಮ್ಗೆ ಗೊತ್ತಿರುತ್ತೆ ಬೆಂಗಳೂರು ಕ್ಲೈಮೇಟ್ ಹೆಂಗಿರುತ್ತೆ ಅಂತ. ನಾರ್ತಲ್ಲಿ ಸ್ವಲ್ಪ ಜಾಸ್ತಿ, ನಂಗೆ ಸ್ವಲ್ಪ ಹಂಗೆ ಸೆಟ್ ಆಗಲ್ಲ. ಬಟ್ ಇಲ್ಲಿ ಬಂದಾಗ ಮೇಲೆ ಒಂದು ಫುಲ್ಲು ಫಾರೆಸ್ಟ್ ವೈಫ್ ಫೀಲ್ ಬರ್ತಿದೆ. ಯಾಕಂದರೆ ಫುಲ್ ಫಾರೆಸ್ಟೇ ಈ ರೂಟ್ ಫುಲ್ಲು. ಸೊ ಒಂದು ಫುಲ್ ಕೂಲ್ ಬ್ರೀಸ್ ಬರ್ತಿದೆ. ಒಂದು ಸ್ವಲ್ಪ ಇಲ್ಲಿ ಚೆನ್ನಾಗಿ ನನಗೆ ಅನಿಸ್ತಿದೆ ಆ್ಯಕ್ಚುಲಿ. ಇದ್ರ ಟೈಮಿಂಗ್ದು ಎಲ್ಲ ಇಲ್ಲೇ ಕೊಟ್ಟಾರ ನೋಡ್ರಿ. ನೀವು ಪಾಸ್ ಮಾಡಿ ನೋಡ್ಕೋಬೋದಾ. ಬೇಕಂದ್ರೆ ನಿಮ್ಗೆ ವೇರ್ ಇಸ್ ಮೈ ಟ್ರೈನ್ ಮತ್ತು NTS ಆ್ಯಪ್ ಒಳಗೂ ಎಲ್ಲ ಅವೈಲೇಬಲ್ ಸಿಗುತ್ತೆ. ಟೋಟಲ್ 3 ಡೆಮೋ ಟ್ರೈನ್ಗಳು ರನ್ ಮಾಡತ್ತಾರ. 7650135 ಅತ್ತಾಗಿಂದ 246, ಅಳ್ನಾವರ ಕಡೆಗೆ ಹೋಗುವ 246, ದಾಂಡೇಲಿ ಕಡೆ ಬರುವ 135. ಇದನ್ನು ನಂಬರ್ಗಳು ಡೆಮೋ. ಟೈಮಿಂಗ್ ನೋಡ್ರಿ, ಬೆಳಗ್ಗೆ 5:30ರಿಂದ ಅಳ್ನಾವರಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ 7:30 ಮಟ ದಾಂಡೇಲಿ ಕಡೆಯಿಂದ ಅಳ್ನಾವರ ಸೈಡ್ ಸಿಗುತ್ತೆ. ಲಾಸ್ಟ್ ನಿಮಗೆ ದಾಂಡೇಲಿಯಿಂದ ಅಳ್ನಾವರ ಸೈಡ್ ಹೋಗೋದು 8:00ಗೆ ಲಾಸ್ಟ್ ಇದೆ. ಪಾಸ್ ಮಾಡಿ ನೋಡ್ಕೊರಿ. ಇಲ್ಲಿ ನೋಡ್ಬೋದು ನೀವು ಇಲ್ಲೇ. ಸೊ ಲೇಡೀಸ ಮತ್ತು ಜೆಂಟ್ಸ್ ಸಪ್ರೇಟ್ ವಾಶ್ರೂಮ್ ಫೆಸಿಲಿಟೀಸ್ನೂ ಐತೆ. ಚಾರ್ಜಿಂಗ್ ಪಾಯಿಂಟು ಕೊಟ್ರಿ ಇಲ್ಲೇ. ಈ ಸ್ಟೇಷನ್ ಒಳಗೆ ನೋಡ್ರಿ, ಇಲ್ಲೇ ದಿವ್ಯಾಂಗಜನ್ ಅವ್ರಿಗೆ ವೀಲ್ ಚೇರ್ ಫೆಸಿಲಿಟೀಸು ಅವೈಲೇಬಲ್ ಐತಿ. ಸ್ಟೇಷನ್ ಮಾಸ್ಟರ್ ಅಂತೇಳಿ ನೀವು ಮೊದಲ ಕಾಂಟ್ಯಾಕ್ಟ್ ಮಾಡಿ ಈ ಫೆಸಿಲಿಟೀಸ್ನ ತೊಗೋಬೋದು. ಇಲ್ಲಿ ನೋಡ್ರಿ, ಇಲ್ಲೇ ಟಿಕೆಟ್ ಪಡ್ಯಾತೇವೆ ನಾವೀಗ ದಾಂಡೇಲಿಯಿಂದ ಅಳ್ನಾವರ್ಗೆ.
₹10 ಚಾರ್ಜ್ ಅಂತ. ಎಂಟ್ರೆನ್ಸ್ ಆಗೋದಕ್ಕೆ ನಿಮಗೆ ಇಲ್ಲೇ ಟಿಕೆಟ್ ಕೌಂಟರ್ ಸಿಗುತ್ತೆ. ಸೊ ಫಸ್ಟ್ ಟಿಕೆಟ್ ನಾನು ತೊಗೊಂಡಿದ್ದು ನೋಡ್ರಿ, ಅಳ್ನಾವರ ಹೋಗುವಂಥ ದಾಂಡೇಲಿ ಅಳ್ನಾವರಿಗೆ. ಸೊ ನೋಡ್ಬೋದು ನೀವು ಇಲ್ಲಿ. ಸೆಕೆಂಡ್ ಆರ್ಡಿನರಿ, ದ್ವಿದಳ ಸಾಮಾನ್ಯ, ಕಮೆನ್ಸ್ ಜರ್ನಿ. ಪೂರ್ತಿ 360 ಡಿಗ್ರಿ ಒಳಗೆ ನಿಮ್ಗೆ ಕಾಳಿ ರಿಸರ್ವ್ ಫಾರೆಸ್ಟ್ ನೋಡಕ್ಕೆ ಸಿಗುತ್ತೆ ರೀ, ವೆಸ್ಟರ್ನ್ ಘಾಟ್ಸದ. ಸೊ ಇಲ್ಲೇ ಐತೆ ನೋಡ್ರಿ ನಮ್ಮ ಡೆಮೋ ಟ್ರೈನ. ದಾಂಡೇಲಿ ರೈಲ್ವೆ ಸ್ಟೇಷನ್ ಒಳಗೆ ಟೋಟಲ್ 2 ಪ್ಲಾಟ್ಫಾರ್ಮ್ ನೋಡಕ್ಕೆ ಸಿಗುತ್ತೆ ನಿಮಗೆ. ಸೊ ಒಳಗೆ ಹೋಗೋಣಂತ. ದಾಂಡೇಲಿ ಐತಲ್ಲ ಅದ್ರ ತೆಳಗೆ ಹಚ್ಕೊಂಬರಿ. ಮಸ್ತ್ ಅಲಂಕಾರ ಅಂತೂ ಮಾಡ್ಯಾರ. ಇದು ಹಿಂದಿನ ಸೈಡ, ಫ್ರಂಟ್ ಸೈಡ್ ಆ ಸೈಡ್ ಐತಿ. ಸೊ ಇನಾಗ್ರಲ್ ಸ್ಪೆಷಲ್ ನಂಬರ್ ಬಂದ್ಬಿಟ್ಟು 07371 ರೀ. 1 ವೇ ಸ್ಪೆಷಲ್ ಐತಿ ಇದು, ದಾಂಡೇಲಿಯಿಂದ ಅಳ್ನಾವರೆಗಷ್ಟೆ. ಸೊ ಇದೆ ನೋಡ್ರಿ ಇದ್ರದ್ದು ಫ್ರಂಟ್ ಲುಕ್. ಮಸ್ತ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಾರ. ಅಲಂಕಾರ ಅಂತೂ ಮಸ್ತ್ ಐತಿ. ಉದ್ಘಾಟನಾ ವಿಶೇಷ ದಾಂಡೇಲಿ ಅಳ್ನಾವರ, ಡೇಟ 7/2/2026. ಸೊ ನೋಡ್ಬೋದು ನೀವು ಇಲ್ಲೇ. ಇಲ್ಲಿಂದ ಇನ್ನೊಂದು 2 ಏನೋ ಬೋಗಿ ನಿಂದಿರ್ಬೋದು ನೋಡ್ರಿ, ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಐತಿದೆ. ಅದಕ್ಕೆ 4 ಬೋಗಿದು ಓಡಿಸತ್ತಾರೆ ಇದನ್ನು. ಅಲ್ಲಿ ಎಂಡ ಮಠ ಹೋಗಿ ನಿಮಗೆ ತೋರಿಸ್ಕೊಂಬರ್ರಿ. ಇದೆ ನೋಡ್ರಿ ನಮ್ಮದು ಬ್ರಾಡ್ ವ್ಯೂ. ನಾವು ಲಾಸ್ಟ್ ಮಠ ಬಂದೇವಿ. ಈಗ ಆರಾಮಾಗಿ ನೋಡ್ಬೋದು ನೀವು ಇಲ್ಲೇ. ಇನ್ನೂ 2 ಬೋಗಿ ನಿಂತ್ಕೋಬೋದು. ಅದನ್ನ ಇನ್ನು ಹುಬ್ಬಳ್ಳಿ ಒಳಗೆ ಎಕ್ಸ್ಟೆಂಡ್ ಮಾಡ್ರೆ ಸರಿ ಅಂತ ಅನಿಸ್ತೈತಿ. ಒಂದು ಟ್ರೈನ್ ಬೆಳಗಾವಿಯಿಂದ ಒಂದು ಹುಬ್ಬಳ್ಳಿ ಧಾರವಾಡ ಹಿಂಗೆ ಮಾಡ್ರೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಅಂದ್ರೆ ಇಲ್ಲಿ ಅಳ್ನಾವರ ತನಕ ಮಾಡ್ರಿ ಅಂದ್ರೆ ಟೈಮಿಂಗು ಆಡ್ ಇದಾವಲ್ಲ, ಕನೆಕ್ಟಿಂಗ್ ಜರ್ನಿ ಕನೆಕ್ಟಿಂಗ್ ಸರಿಯಾಗಿ ಆಗಲ್ಲ ಇಲ್ಲಿ. ನೀವೇನಂತೀರಿ ಲೋಕಲ್ ದಾಂಡೇಲಿ ಏನು? ನಾವು ಇಲ್ಲೇ ಇಲ್ಲಿಂದ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಇತ್ತು. ಬಟ್ ಟೈಮಿಂಗ್ ಪ್ರಕಾರ ನೋಡಿದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸಿಗಲ್ಲ. ಅದಕ್ಕೆ ಸ್ವಲ್ಪ ಟೈಮಿಂಗ್ ರೈಲ್ವೆ ಅವ್ರು ಮಾಡಬೇಕು ಅಟ್ಲೀಸ್ಟ್ ಹುಬ್ಳಿ ಅಥವಾ ಧಾರವಾಡ ತನಕ ಹುಬ್ಳಿ ತನಕ ಮಾಡಿದ್ರೆ ಸಿಗ್ತದೆ ಬೆಂಗಳೂರಿಗೆ ಕನೆಕ್ಟು. ಇದು ಅಳ್ನಾವರ ತನಕ ಮಾಡಿದ್ರೆ ರಾಣಿ ಚೆನ್ನಮ್ಮ ಕೂಡ ಸಿಗಲ್ಲ ಅಂತ ನಮ್ದು ಎಕ್ಸ್ಪೆಕ್ಟೇಷನ್. ಬಟ್ ಬರುವಾಗ ಸಿಗುತ್ತೆ ಅಷ್ಟೇ. ಬರುವಾಗ ಸಿಗುತ್ತೆ, ಬಟ್ ಹೋಗುವಾಗ ತೊಂದರೆ ಆಗ್ತದೆ. ಅದೇ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಷ್ಟೇ. ಇದ್ರದ್ದು ಟೈಮಿಂಗ್ ಹೆಂಗೈತೆ ಅಂತಂದ್ರೆ ಅಳ್ನಾವರದಿಂದ ದಾಂಡೇಲಿಯಿಂದ ಅಳ್ನಾವರ ಬರುತ್ತೆ. ಭಾಳ ಆಡ್ ಟೈಮಿಂಗ್ಸ್ ಐತಿ. ಯಾವುದು ಟ್ರೈನಿಗೆ ಕನೆಕ್ಟಿಂಗ್ ಆಗವಲ್ದು. ಸೊ ನಾನು ರೈಲ್ವೆದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಅಟ್ಲೀಸ್ಟ್ ನೀವು ಅಳ್ನಾವರ ಮಟ್ಟಾರ ಬಿಡ್ರಿ, ಬಟ್ ಯಾವ್ದಾರ ಟ್ರೈನಿಗೆ ಕನೆಕ್ಟಿಂಗಾರ ಕೊಡ್ರಿ ಅಂತ ಹೇಳಿ. ನಮ್ದು ಟೈಮಿಂಗ್ ಸ್ವಲ್ಪ ಹಿಂದೆ ಮುಂದೆ ಅದಾವೆ. ಇವು ಕೂರ್ದ ದಾಂಡೇಲಿದಿಂದ ಅಳ್ನಾವರ ಸರಿ ಇಲ್ಲ, ಅಳ್ನಾವರದಿಂದ ದಾಂಡೇಲಿ ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಅದಾವೆ. ನೋಡ್ಬೋದು ನೀವು. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಿಗೆ ಇದು ಕನೆಕ್ಟಿಂಗು ಕೊಡುತ್ತೆ. ಹೆಂಗಂತಂದ್ರೆ ರಾಣಿ ಚೆನ್ನಮ್ಮ 7 ಗಂಟೆ ಕರಾವಿಲ್ಲ ಐತಿ ಅಳ್ನಾವರಕ್ಕೆ. ಇದ್ರದ್ದು 7:40ಗೆ ಡಿಪಾರ್ಚರ್ ಐತಿ. 40 ನಿಮಿಷ ಟೈಮ್ ಸಿಗುತ್ತೆ. ರಾಣಿ ಚೆನ್ನಮ್ಮ 20-25 ನಿಮಿಷ ಮ್ಯಾಕ್ಸಿಮಮ್ ಡಿಲೇಯಿಂದ ಬರುತ್ತೆ ಅಳ್ನಾವರಿಗೆ. ಸೊ ಕನೆಕ್ಟಿಂಗ್ ಆರಾಮ್ ಕನೆಕ್ಟ್ ಮಾಡ್ಬೋದು. ಅಲ್ಲಿ ಮಟ್ಟ ಈ ಟ್ರೈನ್ನ ನಿಂದಿರ್ಸ್ಬೇಕಂತೇಳಿ ನಾನು ಕೇಳ್ಕೊತೇನೆ ರೈಲ್ವೆ ಅವ್ರ ಕಡೆ. 4 ಗಂಟೆಗೆ ಡಿಪಾರ್ಚರ್ ಟೈಮ್ ಇತ್ತು ರೀ, 5:10 ಇನ್ನೂ ಡಿಪಾರ್ಚರ್ ಆಗಿಲ್ಲ ಗಾಡಿ. ಅದಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಕುಂತೇವೆ. ಫುಲ್ಲು ಸೆಕೆ ಆಗತೈತಿ. ನಾನೇನು ಅನ್ಕೊಂಡೆ ಅಂದ್ರೆ ದಾಂಡೇಲಿ ಮಸ್ತ್ ಬ್ರೀಜಿ ಇರುತ್ತೆ, ಥಂಡ್ ಹತ್ತತ್ತು ಅಂತೇಳಿ ಹುಡುಗಿಡಿ ಹಾಕೊಂಡ್ಬಂದಿದ್ದೆ. ಸೊ ಹಾಂ, ಬಟ್ ಕಂಪೇರೇಟಿವ್ಲಿ ಊರಿಗಿಂತ ಇಲ್ಲಿ ಚೆನ್ನಾಗೈತಿ. ಇನ್ನೂ ಆಗತ್ತಿಲ್ಲ, 3 ತಾಸದಿಂದ ಕೊಂಟೇವಿ. ವೇಟ್ ಕಂಟಿನ್ಯೂಸ್. ಸೂರ್ಯ ತಲೆ ಮೇಲೆ ಇದ್ದಾವ, ಹೊಳ್ಳೆ ಅಸ್ತ ಆಗತ್ತ. ಇನ್ನೂ ನಮ್ದು ಇನಾಗ್ರೇಷನ್ ಸೆರೆಮನಿ ಹಂಗೆ ವೇಟ್ಸ್ ಐತಿ. ಟೈಮಿಂಗ್ ಎಷ್ಟಾಯ್ತು? 6 ಗಂಟೆ ಆಲ್ಮೋಸ್ಟ್. ಎಂತೂಸಿಯಾಸಮ್ ಎಲ್ಲ ಹೋಗಿಬಿಡ್ತಲ್ಲ. 6:50 ನಾವು ವೇಟ್ ಮಾಡತ್ತೇವೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವ್ರು ಇನ್ನೂ ಡಿಲೇ ಮಾಡಿರಿ ಅಂದ್ರೆ ನಮಗೆ ಇದು ಬೆಸ್ಟ್ ರೂಟ್ ಮಿಸ್ ಆಗುತ್ತೆ. ಸೊ ಇವರು ವೇಟ್ ಮಾಡತ್ತಾರ ನೋಡೋಣ. ಫೈನಲಿ ಗಾಡಿದ ಡೋರ್ಸ್ ಎಲ್ಲ ಓಪನ್ ಆಗೈತ್ರಿ. ಇಷ್ಟ ಮಾಡೋ ಓಪನ್ ಇರಲಿಲ್ಲ. ಒಳಗೆ ಎಂಟ್ರ್ ಆಗೋದಕ್ಕ ಟಿಪಿಕಲ್ ಡೆಮೋ ಮಸ್ತ್ ಪೇಂಟೆಡ್ ಎಲ್ಲ ಐತಿ. ಇಲ್ಲೇ ನೀವೇನ್ರ ನಿಂದಿರ್ತೀರ ನಿಲ್ಕೊಳ್ಳೋದು ನಿಮ್ಗೆ ಕೂಲ್ಡರ್ಸು ಕೊಟ್ರೆ. ಬ್ಯಾಗ್ ಇಡಕ್ಕೆ ಜಾಗ ಐತಿ, ಫ್ಯಾನ್ ಐತಿ, ಮತ್ತು ಚಾರ್ಜಿಂಗ್ ಸಾಕೆಟ್ ಅದು ಅದಾವಿಲ್ಲ ಅಂತೇಳಿ ನೋಡೋಣ ಅಂತ. ಸೊ ಚಾರ್ಜಿಂಗ್ ಸಾಕೆಟ್ ಏನು ನಿಮ್ಗೆ ಅವೈಲೇಬಲ್ ಇಲ್ಲ. ಹಾಗೆ ಚಾರ್ಜಿಂಗ್ ಸಾಕೆಟ್ ಏನಿಲ್ಲ, ಫ್ಯಾನದ್ದು ಇದೆ ಅಷ್ಟೇ. ಸೊ ಹಿಂಗೈತೆ ನೋಡ್ರಿ ಒಳಗೆ. ಅದೇನದ ಮೋಟ್ರ್ ಕ್ಯಾಬ್ ಇರುತ್ತಲ್ಲ, ಅದಕ್ಕೆ ಅಟ್ಯಾಚಡ್ ಇತ್ತು ರೀ ಅದು ಬೋಗಿ. ಇದು ನಾವೀಗ ಒಳಗೆ ಬಂದೇವೆ. ಆ್ಯಕ್ಚುಯಲ್ ಬೋಗಿ ಒಳಗೆ ಇಲ್ಲೇ ನಿಮ್ಗೆ ವಾಶ್ರೂಮ್ ನೋಡಕ್ಕೆ ಸಿಗುತ್ತೆ. ಸೊ ಒಳಗೆ ಎಂಟ್ರ್ ಆಗೋಡಕ್ಕೆ ಇಲ್ಲಿ ಸೇಮ್ ಹಂಗೆ ಕುಂತ್ಕೊಳಕ್ಕೆ ಸೀಟ್ಗಳ್ದಾವೆ. 1 ತಾಸಿನ ಜರ್ನಿ ಒಳಗೆ 1 ತಾಸು ಅನ್ನೋಕ್ಕಾಗಲ್ಲ, ನಾನು 45 ನಿಮಿಷ ಕೊಟ್ರೆ ಆ ಜರ್ನಿ ಒಳಗೆ ನೀವು ಆರಾಮಾಗಿ ಕುಂತು ಹೋಗ್ಬೋದು. ಹಾಂ, ಬಾಯ್. ಪಾಪ ಹುಡುಗಗೆ ಬೇಜಾರಾತು ನೋಡ್ರಿ. ಲೇಟ್ ಆಗಿದ್ದಕ್ಕೆ ಅವ ಟ್ರಾವೆಲ್ ಮಾಡ್ಬೇಕಂತಿದ್ದ, ಬಟ್ ಲೇಟ್ ಆಗತ್ತೆ ವಾಪಸ್ ಬರೋದಂತೇಳಿ. ಫೈನಲಿ ಫ್ಲಾಗ್ ಆಫ್ ಆಯಿತು.
ಟಿಕೆಟ್ ತಗೊಂಡೇ ಇಲ್ಲ. ಫೈನಲಿ 6:30 ನಾವು ಡಿಪಾರ್ಟ್ ಆದ್ವಿ ರೀ. ಫ್ಲ್ಯಾಗ್ ಆಫ್ ಆತ ಟ್ರೈನ್ದ. ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದ ಬ್ರಿಟಿಷ್ ಏರಾ ಒಳಗೆ ಪೇಪರ್ ಮಿಲ್ಲಿಗೆ ಹೋಗಕ್ಕೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲ ನೀವು ಕೇರ್ಬೋದು, ದಾಂಡೇಲಿ ಭಾಳ ದೊಡ್ಡದೈತದ. ಸೊ ಅದ್ರ ಸಂಬಂಧ ಈ ಟ್ರ್ಯಾಕ್ ಮಾಡಿದ್ದ. ಬಟ್ ಆ ಟ್ರ್ಯಾಕ್ ಎಲ್ಲಿ ಹೋಗುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ. ಸೊ ಫೈನಲಿ ಇದೇನು ಲೈನ್ ಬಂದು ಕೊಡಾದತ್ತಲ್ಲ, ಇದೆ ನೋಡ್ರಿ ಅದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿಂದ ಬರೋದ. ಮೊದಲ ನ್ಯಾರೋ ಗೇಜ್ ಇತ್ತು, ಈಗ 2015 ಆಸ್ಪಾಸ್ ಒಳಗೆ ಇದು ಬ್ರಾಡ್ ಗೇಜಾಗೆ ಪೂರ್ತಿ ಕನ್ವರ್ಟ್ ಆಗೈತಿ. ಇಲ್ಲೇ ಫ್ರೇಟ್ ಮೂಮೆಂಟ್ ಅಂತೂ ಕಂಟಿನ್ಯೂಸ್ ಆಗಿ ಇತ್ತು. ಬಟ್ ಫೈನಲಿ ಪ್ಯಾಸೆಂಜರ್ ಸರ್ವಿಸಸ್ ರೆಸ್ಯೂಮ್ ಆಗೈತಿ. ಈ ನೀವು ಪಕ್ಕದ ಲೈನ್ ನೋಡ್ತಿದ್ದೀರಲ್ಲ, ಈ ಲೈನು ಡೈರೆಕ್ಟ್ ಹೋಗ್ತೈತೆ ಪೇಪರ್ ಮಿಲ್ಗೆ. ಸೊ ಮೊದಲು ಆ್ಯಕ್ಚುಲಿ ಈ ದಾಂಡೇಲಿ ಲೈನ್ ಇರ್ತದೆ. ಟ್ರೈನ್ ಪೂರ್ತಿ ಅಳ್ನಾವರ ಮಠ ನಾನು ಆಲ್ಮೋಸ್ಟ್ ರೀಚ್ ಆಗೋ ಮಠ ಎಲ್ಲೂ ಕ್ರಾಸಿಂಗಿಗೆ ಏನೂ ಇದಿಲ್ಲ ರೀ. ಒಮ್ಮೆ ಟ್ರೈನ್ ಅಳ್ನಾವರಿಂದ ಸ್ಟಾರ್ಟ್ ಆಯ್ತು ದಾಂಡೇಲಿ ಸೈಡ್ ಅಂತಂದ್ರೆ ಒಂದು ಟ್ರೈನ್ ಪಾಸ್ ಆಗೋ ಮಠ ಇನ್ನೊಂದು ಟ್ರೈನಿಗೆ ಬರೋಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಕ್ರಾಸಿಂಗಿಗೆ ಲೂಪ್ ಲೈನ್ಸು ಏನೂ ಸೆಟ್ಟೂ ಇಲ್ಲ. ಒಂದೇ ಸ್ಟೇಷನ್ ಬರುತ್ತೆ, ಆ ಸ್ಟೇಷನ್ ಒಳಗೂ ಡಬಲ್ ಟ್ರ್ಯಾಕ್ಸ್ ಇಲ್ಲ. ಸೊ ಒಂದು ಟ್ರೈನ್ ಬಂದ್ರೆ ಅದೇ ಟ್ರೈನ ವಾಪಸ್ ಹೋಗೋಕೆ ಹಿಂಗಿಲ್ಲೇ ಸಿಸ್ಟಮ್ ಐತಿ. ಮತ್ತು ನ್ಯೂ ಕೇರ್ ಇದೆ, ನ್ಯಾರೋ ಗೇಜ್ನ ಐತೆ, ಈಗ ಕನ್ವರ್ಟ್ ಆಗೈತಿ ಬ್ರಾಡ್ ಗೇಜಿಗೆ. ಮೊದಲ ಅಂಬೇವಾಡಿ ಪ್ಯಾಸೆಂಜರ್ ಅಂತೂ ಇಲ್ಲೇ ರನ್ ಆಗ್ತಿತ್ತು. ಇದೇನಿದು ಫುಲ್ ನೋಡತ್ತಿರಲ್ಲ, ಇದು ಕಾಳಿ ರಿಸರ್ವ್ ಫಾರೆಸ್ಟ್ ರೀ, ವೆಸ್ಟರ್ನ್ ಘಾಟ್ಸ್ ಒಳಗೆ ಬರುತ್ತೆ. ಇದು ಮಸ್ತ್ ಆಗಿರುತ್ತೆ ಮಾನ್ಸೂನ್ ಒಳಗೆ ಒಂದು ಜರ್ನಿ ಬೇಕು ನೋಡ್ರಿ. ಇಲ್ಲೇ ಅಷ್ಟೊಳಗೆ ಬಿಡ್ಕೊಳ್ಳೋಣಂತ ಪ್ರೇ ಮಾಡೋಣ ನಾವು ಟ್ರೈನ್ಸ್ ಇಲ್ಲೇ ಬರಲಿ ಅಂತಂತೇಳಿ. ಯಾಕಂತಂದ್ರೆ ಪ್ಲಾಟ್ಫಾರ್ಮದು ಕಂಜೆಷನ್ ಸಂಬಂಧ ಇಲ್ಲೇ ಟ್ರೈನ ಪ್ರೊವೈಡ್ ಮಾಡೋಕ್ಕಾಗತ್ತಿಲ್ಲ. ಇಲ್ಲಾಂದ್ರೆ ದಾಂಡೇಲಿ ಟು ಬೆಂಗಳೂರು ಹೊಸ ಟ್ರೈನು ಬರ್ತಿತ್ತು. ಬ್ಯೂಟಿ ಆಫ್ ದಿಸ್ ರೂಟ್ ಇದೆ ನೋಡ್ರಿ. ನಿಮ್ಗೆ ಹಿಂಗೆ ಸ್ಪಾಟಿಂಗ್ ಕಂಟಿನ್ಯೂಸ್ ಅಲ್ಲೆಲ್ಲ ಆಗ್ತಾನೆ ಇರ್ತಾವ. ವಾವ್, ಚೆರಿ ಬ್ಲೋಸಮ್. ವಾ 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 ಈ ಸೆಕ್ಷನ್ ಒಳಗೆ ನೋಡ್ರಿ ಟ್ರೈನ್ ಸ್ಪೀಡ್ ಇಷ್ಟೇ ಇರೋದೈತಿ, 30-35 ರಿಸ್ಟ್ರಿಕ್ಷನ್ ಐತಿ. ಅದ್ರ ಸಂಬಂಧ ಪೂರ್ತಿ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಅದಕ್ಕೆ 26 ಕಿಲೋಮೀಟ್ರಿಗೆ 45 ನಿಮಿಷ ಕೊಟ್ಟಿದ್ದೆವು. ಎರಡು ಕಂಪೇರ್ ಮಾಡಿ ನೋಡ್ಕೋಬೋದು ನೀವು ಇಲ್ಲೇ. ಸೊ ಇದು ಫೈನಲಿ ಒಳಗಿನ ರೂಪ್ ರೀ. ನಾನು ನಿಮಗೊಂದು ತೋರಿಸೀನಿ, ನೋಡ್ಕೋರಿಲ್ಲ. ಆರಾಮಾಗಿ ಕುಂತ್ಕೊಳ್ಳೋಕೆ ಸ್ಪೇಸ್ ಐತಿ. ಬಟ್ 4 ಸ್ಪೇಸ್ ಇದ್ದರಿಂದ ನೀವು ಮಾಡ್ಕೋಬೋದು ಆರಾಮಾಗಿ, ಏನು ಟೆನ್ಷನ್ ಇಲ್ಲ, ಏನಿಲ್ಲ. ಲೆವೆಲ್ ಕ್ರಾಸ್ ಮಾಡೋದು ನೋಡ್ರಿ. ಇದು ಬಂದ್ಬಿಟ್ಟು ಗಣೇಶ್ ಗುಡಿ ರೋಡ್. ಗಣೇಶ್ ಗುಡಿಯಿಂದ ಹಳ್ಯಾಳ ಕನೆಕ್ಟ್ ಮಾಡೋದು.
ಸೊ ನೀವೇನಾರ ಫ್ರೆಂಡ್ಸ್ದು ಟ್ರಿಪ್ಪಿಗೆ ಬರತ್ತೀರ ಅಂದ್ರೆ ದಾಂಡೇಲಿಗೆ ಭಾರಿ ಬೆಸ್ಟ್ ಇರುತ್ತೆ ನೋಡ್ರಿ. ನೀವು ಬರೋದು ಮುಂದೆ ಹೇಳ್ದಂಗೆ ನಾನು ರಾಣಿ ಚೆನ್ನಮ್ಮ ಕನೆಕ್ಟ್ ಕೊಟ್ಕೋಬೋದು. ಬಟ್ ಟೈಮಿಂಗ್ಸ್ ಬಗ್ಗೆ ಈಗ ಸೋಮಣ್ಣ ಸರು ಮಾತಾಡಿದ್ರೆ ಒಂದು ಸ್ವಲ್ಪ ಇದನ್ನು ನೋಡಿ ಚೇಂಜ್ ಮಾಡಿರಿ ಅಂತಂತೇಳಿ. ಬರೋ ದಿನಗಳೊಳಗೆ ಅದು ನೋಟಿಫಿಕೇಶನ್ ಬರುತ್ತೆ. ನಂದು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ಕೊರಿ, ನಾನು ಅಪ್ಡೇಟ್ ಕೊಡ್ತೀನಿ. ಇಲ್ಲಾಂದ್ರೆ ನಮ್ಮ ಬ್ರೋ ಅದಾರ ರೈಲ್ ಪಾಯಿಂಟ್ ಕಂಟಿನ್ಯೂಸ್ ರೈಲ್ ಅಪ್ಡೇಟಿಗಾಗಿ, ಕರ್ನಾಟಕದ ರೈಲ್ ಅಪ್ಡೇಟಿಗೆ ನೀವು ಅವ್ರನ್ನ ಫಾಲೋ ಮಾಡ್ಕೊಳ್ಬೇಕು ಇನ್ಸ್ಟಾಗ್ರಾಮ್ ಒಳಗೆ. ಸೊ ಅವರಿಂದ ನಿಮಗೆ ಕರ್ನಾಟಕದ ಎಲ್ಲ ಥರದ ರೈಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತಿದೆ 45 ನಿಮಿಷದ ಟ್ರೈನ್ ಜರ್ನಿ ಒಳಗೆ ನಿಮ್ದು ನೆಟ್ವರ್ಕ್ ಬರಂಗಿಲ್ಲ ರೀ. ಪೂರ್ತಿ ಲಿಟ್ರಲಿ ಜೀರೋ ಐತಿ ಇಲ್ಲ ನಮ್ದು ನೆಟ್ವರ್ಕ್. ಸೊ ಏನರ ಫಿಲ್ಮ್ ಮಾಡ್ಕೊಂಬೋದು. ಒಬ್ಬರೇ ಟ್ರಾವೆಲ್ ಮಾಡತ್ತೀರ ಅಂದ್ರೆ ಫಿಲ್ಮ್ ಸಾಂಗ್ ಕೇಳ್ಕೊಂತ ನೀವು ಟೈಮ್ ಪಾಸ್ ಮಾಡ್ಬೋದು. ಫ್ರೆಂಡ್ಸ್ ಅದಾರ ಅಂದ್ರೆ ಫ್ರೆಂಡ್ ಜೊತೆ ಟೈಮ್ ಪಾಸ್ ಆಗಿಬಿಡುತ್ತೆ. ಸೊ ಹೇಳ್ದಂಗೆ 10 ರೂಪಾಯಿ ಟಿಕೆಟ ಅಳ್ನಾವರಿಂದ ದಾಂಡೇಲಿ, ದಾಂಡೇಲಿಯಿಂದ ಅಳ್ನಾವರ ಹೆಂಗೆ ಬೇಕಾದ್ರೆ ಹೋಗಿ. ಡೈಲಿ 3 ಟ್ರೈನ್ಸ್ ನೋಡಕ್ಕೆ ಸಿಗ್ತಾವೆ ನಿಮ್ಗೆ. ಟೈಮಿಂಗ್ಸ್ ನಾನಿಲ್ಲ ಅಟ್ಯಾಚ್ ಮಾಡಿರ್ತೀನಿ. ಬೆಳಗ್ಗೆ 5:15 ಒಂದು ಐತಿ, ಅದಾದ್ಮೇಲೆ ನಿಮ್ಗೆ 7:40 ಒಂದು ಐತಿ, ಆಮೇಲೆ ಸಂಜೆಗೆ ಒಂದು ಟ್ರೈನ ಸಿಗುತ್ತೆ. ಸೊ ಇಲ್ಲಿಂದ ನಿಮ್ಗೆ ಅದೇನು ಟ್ರೈನ್ ಬರುತ್ತಲ್ಲ ಅದು ವಾಪಸ್ 5ರಿಂದ 10 ನಿಮಿಷಕ್ಕೆ ಅಳ್ನಾವರ ಸೈಡ್ ಹೋಗೋದು. ಇದು ಟೈಮಿಂಗ್ಸ್ನ ನೀವು ರೆಫರ್ ಮಾಡ್ಕೋರಿ. ಏನರ ಬರತ್ತೀರಂದ್ರೆ ಅದಕ್ಕೆ ತಕ್ಕಂಗೆ ಪ್ಲ್ಯಾನಿಂಗ್ನು ಮಾಡ್ಕೋರಿ. ಅಣ್ಣ ಈ ರೂಟ್ನ ಡೇ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹೆವಿ ಇರ್ತಿತ್ತು ಆ್ಯಕ್ಚುಲಿ. ಫುಲ್ಲು ಡೆನ್ಸ್ ಫಾರೆಸ್ಟ್ ಒಳಗಡೆ ನಾವು ಕ್ರಾಸ್ ಮಾಡ್ತೀವಿ. ಖಾಲಿ ರಿಸರ್ವ್ ಫಾರೆಸ್ಟ್ ಅಲ್ಲ, ಆ ರಿಸರ್ವ್ ಫಾರೆಸ್ಟ್ ಒಳಗಡೆಯಿಂದ ನಾವು ಕ್ರಾಸ್ ಹೊಡಿತಿದ್ದೀವಿ. ಬಟ್ ಇವಾಗ ಸೀನ್ಸ್ ನೋಡೋಕ್ಕಾಗ್ತಿಲ್ಲ. ನನಗೆ ಸ್ವಲ್ಪ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ನಾವು ಸ್ಪೆಷಲಿ ಈ ರೂಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಫಸ್ಟ್ ಡೇ ಬಂದಿರೋದು. ಬಟ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ, ಫ್ಯೂಚರಲ್ಲಿ ನೋಡೋಣ. ಆದರೆ ಜೊತೆಯಲ್ಲೇ ಮಾಡೋಣ ತಿರ್ಗಾ. ಮಳೆಗಾಲದಲ್ಲಿ ಮಾಡೋಣ, ಬರ್ತೀರಲ್ಲ? ಪಕ್ಕ ಫಿಕ್ಸು. ಮಳೆಗಾಲದಲ್ಲಿ ಬರ್ತೀಯಲ್ಲ? ಮುನ್ಸೂನ್ದಾಗ ಫಿಕ್ಸ್ ಈ ರೂಟ್. ನಿಮಗೆ ಈ ರೂಟ್ ಹೆಂಗೆ ಅನಿಸ್ತಾ? ರೂಟ್ ಏಕ್ ನಂಬರ್ ಐತಿ. ಅಂದರೆ ಇದು ಕಾಡು ಒಳಗಿಂದ ಹೊಂಟಿಲ್ಲ ನಡ್ಬರ್ಕಿಂದ, ಅದ್ರ ಸಲುವಾಗಿ ರೂಟದ ಎಕ್ಸ್ಪೀರಿಯನ್ಸ್ ಚಲೋ ಅನಿಸಿದೆ. ಡೇ ಟೈಮ್ನಾಗ ಇರ್ಬೇಕಿತ್ತಲ್ಲ? ಹೌದು, ಒಂದು ಸ್ವಲ್ಪ ಡೇ ಟೈಮ್ ಇದ್ರೆ ಚಲೋ ಆದಿತ್ತು. ಮಳೆಗಾಲದ ಒಂದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೆಂಗೈತಿ? ಮಳೆಗಾಲದ ಏಕ್ ನಂಬರ್. ಅಂದ್ರೆ ನಡುವಲ್ಲಿ ನೀರು ಹರಿಯೋದು ಇದೆಲ್ಲ ಅದನ್ನ ನೋಡೋಕೆ ಎಕ್ಸ್ಪೀರಿಯನ್ಸ್ ಮಾಡ್ಕಂದ್ರೆ ಚಲೋ ಐತೆ ನೋಡೋದು. ಹೌದ್ರಿ, ನಾನು ಅಬ್ಸರ್ವ್ ಮಾಡಿದೆ. ಭಾಳ ಸಣ್ಣ ಜರಿಗಳು ಅದಾವು ಇಲ್ಲೇ. ಸಣ್ಣ ಏನಾದ್ರು ಹಳ್ಳಗಳು ಅನ್ಬೋದು. ಮಸ್ತ್ ಆಗುತ್ತೆ ರೀ ಇದು ರೂಟ್ ಮಾತ್ರ. ಪಟ್ ಅಂತ ಕಾಮೆಂಟ್ ಮಾಡಿರಿ ಯಾರ್ಯಾರು ಇದನ್ನು ಫಸ್ಟ್ ಮಾನ್ಸೂನ್ ಸೀರೀಸ್ ವಿಡಿಯೋದಾಗ ನೋಡೋಕೆ ಇಷ್ಟಪಡ್ತೀರಂತೇಳಿ. ಇಲ್ಲಿ ಒಂದು ಮನೆ ಬರಲ್ರಿ, ಏನೂ ಇಲ್ಲರಿ. ಅದೊಂದು ಲೆವೆಲ್ ಕ್ರಾಸಿಂಗ್ ಬಿಟ್ರೆ ನನಗೆ ವಾಪಸ್ ಏನೂ ಕಂಡಿಲ್ಲ ನೋಡ್ರಿ. 360 ಡಿಗ್ರಿ ಒಳಗೆ ಕಾಳಿ ರಿಸರ್ವ್ ಫಾರೆಸ್ಟ್. ಮಳೆ ನೋಡ್ಕೆ ಅದು ಗುಡಿ ಬಂತ್ರಿ ಇಲ್ಲಿ. ವಾವ್, ಶಿವನ ಗುಡಿ ಐತೆ ನೋಡ್ರಿ ಇಲ್ಲಿ. ದಾಟೋಯ್ತಾ? ಇಲ್ಲೇ ಶಿಂಗಟಗೇರಿ ಅಂತ ಹೊಸ ರೈಲ್ವೆ ಸ್ಟೇಷನ್ ಮಾಡ್ಬೇಕಂತೇಳಿ ಸರ್ವೇನೂ ಆಗೈತಿ. ಇದೇ ಏರಿಯಾ ಒಳಗೆ. ಬರೋ ದಿನಗಳೊಳಗೆ ಕ್ರಾಸಿಂಗಿಗೆ ರೈಲ್ವೆ ಸ್ಟೇಷನ್ ನೋಡಕ್ಕೆ ಸಿಗುತ್ತೆ ನೋಡ್ರಿ ಇಲ್ಲಿ. ಹಿಂದೆ ನೋಡ್ಕೋಬೋದು ನೀವು. ಟ್ರೈನ್ ಬಂದ ಮೇಲೆ ಏನೂ ಕಾಣುವತ್ತ ಕಗ್ಗತ್ಲಾಗೈತೆ ರೀ. ಸೊ ಎಷ್ಟು ಆಗತ್ತೆ ಅಷ್ಟೇ. ಇಲ್ಲೇ ರಾತ್ರಿ ಟ್ರೈನ್ ಕಮ್ಮಿ ಮಾಡ್ಯಾರ ಅದಕ್ಕಂತ ಹೇಳಿ ಡೇ ಟೈಮ್ ಟ್ರೈನ್ಗಳು ರನ್ ಮಾಡತ್ತಾರ. ಬಟ್ ವೆದರ್ ನೋಡ್ರಿ ನೀವು ಹಿಂದೆ ಎಷ್ಟು ಸುಂದರ ಕಾಣತೈತಿ. ನಾವೀಗ ಮೇನ್ ಲೈನಿಗೆ ಜಾಯ್ನ್ ಆಗೋ ಟೈಮ್ ಆಯ್ತು ರೀ. ಬಟ್ ಹುಬ್ಬಳ್ಳಿಯಿಂದ ಲೋಂಡಾ ಮೇಲೆ ಮಿರಜ ಪುಣೆ ಮೇನ್ ಲೈನ್ ಅಳ್ನಾವರ ಜಂಕ್ಷನ್ ಔಟ್ರ್ ಒಳಗೆ ಜಾಯ್ನ್ ಆಗುತ್ತೆ. ಇದಕ್ಕಿಂತ ನೆಕ್ಸ್ಟ್ ನೀವು ಬಿಸ್ಟೇನಹಟ್ಟಿಯಿಂದ ನಾವು ಪ್ಯಾರಲಲ್ ಆಗಿ ಬಂದೀವಿ. ಬಟ್ ಮಿಡಲ್ ಆಗಿ ನಮ್ಗೆ ಡೆನ್ಸ್ ಫಾರೆಸ್ಟ್ ನೋಡಕ್ಕೆ ಸಿಗ್ತದೆ. ಡೌನ್ ಮೇನ್ ಲೈನ್ ಒಳಗೆ ಕುಡ್ಕೊಂಡಿವಿ ನೋಡ್ರಿ ನಾವು. ಸೊ ಇದು ಲೈನ್ ಎಲ್ಲಿ ಮಾರ್ಜಾಗತ್ತಪ್ಪ ಅಂದ್ ನೀವು ಕೇರ ಧಾರವಾಡದಿಂದ ಲೋಂಡಾ ಹೋಗೋದ್ರೊಳಗೆ ಅಳ್ನಾವರ ಬಿಟ್ಟ ತಕ್ಷಣ ಈ ಲೈನ ಜಾಯ್ನ್ ಆಗುತ್ತೆ. ಇದನ್ನು ನೀವು ಲೆಫ್ಟ್ ಸೈಡಿಗೆ ನೋಡ್ಕೋಬೋದು ನೋಡ್ರಿ. ಯಾರು ಟ್ರಾವೆಲ್ ಮಾಡತ್ತೀರ ಅಂದ್ರೆ ಸ್ಪಾಟ್ ಮಾಡ್ಬೇಕಂತಂದ್ರೆ ಲೆಫ್ಟಿಗೆ ಸಿಗುತ್ತೆ ನಿಮ್ಗೆ ಆಫ್ಟರ್ ಅಳ್ನಾವರ್ಸ್ ಟುವರ್ಡ್ಸ್ ಲೋಂಡಾ ಜಂಕ್ಷನ್. ಫೈನಲಿ ಅಳ್ನಾವರ ಜಂಕ್ಷನ್. Received 65 rupees.
ಸೊ ಜರ್ನಿ ಕಂಪ್ಲೀಟ್ ಆಗಿ ಬಂತ ಈ ಟ್ರೈನ್ ಒಳಗೆ ವಾಶ್ರೂಮ್ ಫೆಸಿಲಿಟೀಸ್ ಐತೇನೋ ಅಂತ ತೋರ್ಸಕ್ಕೆ ಬಂದಿದ್ದೀರಿ ನೋಡ್ರಿ ಇಲ್ಲೇ ನೀಟ್ ಆ್ಯಂಡ್ ಕ್ಲೀನ್ ಐತಿ ಇದನ್ನು ಮೇಂಟೈನ್ ಮಾಡೋದು ನಿಮ್ಮ ಕೈಯಾಗೇನ ಐತಿ. ಸೊ ಫೈನಲಿ 1 ಅವರ್ ಜರ್ನಿ ಮಾಡಿದಾದ್ಮೇಲೆ ನಾವೀಗ ಎಂಟ್ರಾಗಿವ್ರಿ ಅಳ್ನಾವರ್ ಜಂಕ್ಷನಿಗೆ. ಮೊದಲಿಂದ ಎಲ್ಲರಿಗೂ ಡೌಟ್ ಇರ್ಬೋದು ಅಳ್ನಾವರ್ಗೆ ಜಂಕ್ಷನ್ ಯಾಕಂತಾರೆ ಅಂತೇಳಿ. ಸೊ ನಿಮ್ಮ ಡೌಟ್ ಕ್ಲಿಯರ್ ಆದಂತೇಳಿ ಅನ್ಕೋತೀನಿ. ಇಲ್ಲಿಂದ ಲೈನ್ ಇತ್ತು ದಾಂಡೇಲಿಗೆ, ಒಂದು ಪೇಪರ್ ಮಿಲ್ ಸೈಡ್ ಹೋಯ್ತು, ಒಂದು ಇದು ಹೋಯ್ತು, ಅಲ್ಲಿ ಒಂದು ಸ್ವಲ್ಪ ನಿಮ್ಗೆ ಟ್ರೈನ್ ಚೇಂಜಿಂಗ್ ಪಾಯಿಂಟ್ ನೋಡೋಕೆ ಸಿಗುತ್ತೆ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕಪ್ಪ ಅಂತಂದ್ರೆ ಈ ಟ್ರೈನ ನಿಮ್ಗೆ ರನ್ ಆಗುತ್ತೆ ಆಲ್ ಡೇಸ್ ಅ ವೀಕ್ ಎಕ್ಸೆಪ್ಟ್ ಸಂಡೇ. ಮೇನ್ ನನಗೆ ಅದ ಅನ್ಸುತ್ತೆ ಸಂಡೇನ ರನ್ ಆಗ್ಬೇಕಿತ್ತಂತ, ಯಾಕಂದ್ರೆ ಆಲ್ಮೋಸ್ಟ್ ಟೂರಿಸಮ್ ಪರ್ಪಸಿಂದ ದಾಂಡೇಲಿಗೆ ಟ್ರಾವೆಲ್ ಮಾಡೋಕ್ಕೆ ನೀವು ಯೋಚನೆ ಮಾಡ್ತಾರೆ ಅಂತೇಳಿ ನಾನು ಅನ್ಕೋತೀನಿ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಕಾಶ್ಮೀರದಿಂದ ಟ್ರಾನ್ಸಿಷನ್ನ ನಮ್ಮ ಕರ್ನಾಟಕಕ್ಕೆ ಹೆಂಗಿತ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬಿಡ್ರಿ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ.